ಆದ್ರೆ ಆ ಒಂದು ರಿಲೇಶನ್ಶಿಪ್ ಅನ್ನ ನೀವು ವಿಸ್ತೃತವಾಗಿ ತಗೊಂಡಿದ್ದೀರಿ, ರಿಸೀವ್ ಮಾಡಿದ್ದೀರಿ. ನನ್ನೊಬ್ಬನಿಗೆ ಅಲ್ಲ, ಇಲ್ಲಿ ಪ್ರತಿ ಲೆಕ್ಚರ್ಗೆ, ಉಪನ್ಯಾಸಕ್ಕೆ, ಪ್ರಿನ್ಸಿಪಾಲ್ ಇಂದ ಹಿಡಿದು ಎಲ್ರಿಗೂ ನೀವು ಬಹಳ ಆತ್ಮೀಯರಾಗಿದ್ದೀರಿ. ಪ್ರತಿಯೊಬ್ಬರು ಹೇಳ್ತಾರೆ ನೀವು ಕೆ ಸೆಕ್ಷನ್ ನೋಡೋದು ನಿಜವಾಗ್ಲು ಒಂದು ಪರಂಪರೆಯೇ ಬಿಟ್ಟು ಹೋಗ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಬರೀ ಆತ್ಮೀಯತೆ ಮಾತ್ರ ಅಲ್ಲ, ಸಂಸ್ಕಾರ ಮಾತ್ರ ಅಲ್ಲ, ನಿಮ್ಮಲ್ಲಿರುವಂತಹ ಅದ್ಭುತ ಗುಣಗಳಲ್ಲಿ ನಿಮ್ಮ ಟ್ಯಾಲೆನ್ಸಿ ಕೂಡ ನೋಡಿರುವಂಥದ್ದು. ನಾನು ಬಹಳ ಟ್ಯಾಲೆಂಟ್ ಹುಡುಗರು ಕೂಡ ಒಟ್ಟಿಗೆ ಸೇರ್ಕೊಂಡಿದ್ದೀನಿ. ನನ್ನ ಸೆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ಯು ಆರ್ ವೆರಿ ಪೊಟೆನ್ಷಿಯಲ್, ಬಹಳ ಅದ್ಭುತವಾದ ಪೊಟೆನ್ಷಿಯಲ್. ಆ ಒಂದು ಫೈರ್ ಬರ್ತಿದೆ, ಕಿಚ್ಚಿದೆ ನೋಡಿ, ನಿಜವಾಗ್ಲೂ ಇದೆ, ಎಲ್ಲ ಮುಖದಲ್ಲೂ ಇದೆ. ನೀವು ಪೊಟೆನ್ಷಿಯಲ್ ಸ್ಟೂಡೆಂಟ್. ನಾನು ಅನ್ಕೊಂಡ ಮಟ್ಟಿಗೆ ನಿಮ್ಮನ್ನ ಬಹಳ ಹತ್ತಿರದಿಂದ ನೋಡಿರೋದು ನಾನು. ಬಹಳ ಪೊಟೆನ್ಷಿಯಲ್ ಸ್ಟೂಡೆಂಟ್. ಆ ಕಿಚ್ ಹತ್ತಬೇಕು. ಒಂದ್ಸಲ ಕಥೆ ಹೇಳ್ತೇನೆ. ಅಥೆನ್ಸ್ ನಗರದಲ್ಲಿ ಒಬ್ಬ ಹುಡುಗ, ಚಿಕ್ಕ ಬಾಲಕ, ಸಣ್ಣ ಹುಡುಗ, ಒಂದು 7 ವರ್ಷ ಇರ್ಬೋದು. ಹಾಗೆ ಮೇಲೆ ಹೋಗ್ತಾ ಇರ್ತಾನೆ. ಪಕ್ಕದಲ್ಲಿ ನೋಡ್ತಾನೆ, ಒಂದು ಕ್ಯೂ ನಿಂತಿದೆ, ಸಾಲಾಗಿ ಕ್ಯೂ ನಿಂತಿದೆ, ಬಹಳ ದೊಡ್ಡ ಕ್ಯೂ. ಕೇಳ್ತಾನೆ, ಏನ್ ಕೊಡ್ತಾ ಇದ್ದಾರೆ ಅಲ್ಲಿ? ಕ್ಯೂದಲ್ಲಿ ಇದರಲ್ಲಿ ಏನು ಕೊಡ್ತಾ ಇದ್ದಾರೆ? ಏನು ಕೊಡ್ತಾ ಇಲ್ಲ, ಕ್ಯೂ ನಿಂತಿದ್ದಾರೆ. ಯಾರೋ ಭವಿಷ್ಯ ಹೇಳಕ್ ಬಂದಿದ್ದಾರಂತೆ, ಜ್ಯೋತಿಷಿಗಳು ಬಂದಿದ್ದಾರೆ. ಕೈ ನೋಡಿ ಭವಿಷ್ಯ ಹೇಳ್ತಾರಂತೆ, ಎಲ್ಲರೂ ಸಾಲ್ಗಟ್ಟಿ ನಿಂತಿದ್ದಾರೆ ಅಂತ ಹೇಳ್ತಾರೆ. ಸರಿ, ಹುಡುಗ ಚಿಕ್ಕ ಬಾಲಕ, ಅವನಿಗೆ ಏನೋ ಕೊಡ್ತಾರೆ, ಕ್ಯೂ ನಿಂತಬೇಕು, ಏನೋ ತಿಂಡಿ ಕೊಡ್ತಾರೆ. ಈಗ ನಾವು ಕ್ಯೂ ನಿಂತ್ಕೊಟ್ಟಲ್ಲ, ಹಾಗೆ ಏನೋ ತಿಂಡಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದ. ಎಲ್ಲ ಭವಿಷ್ಯ ಅಂತ ಹೇಳ್ತಾ ಇರ್ತಾರೆ. ಅಲ್ಲಿ ಭವಿಷ್ಯ ಕೇಳ್ಕೋಬೇಕು, ನಾನು ಯಾಕಿದ್ದೀನಿ ನಿಂತ್ಕೊಂಡ, ಸಾಲಿ ನಿಂತ್ಕೊಂಡ. ಇಲ್ಲಿ ಬಿಸ್ತು ಒಂದೊಂದೂವರೆ ಸಾಲು ಕಾಸು ನಿಂತ್ಕೊಳ್ತಾನ. ನಿಂತ್ಕೊಂಡು ಕ್ಯೂದಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಕೈ ನೋಡ್ತಾ ಇದ್ದಾರೆ. ಕೈ ರೇಖೆಗಳನ್ನು ನೋಡಿ ಭವಿಷ್ಯತ್ ಹೇಳ್ತಾ ಇದ್ದಾರೆ. ಆ ಭವಿಷ್ಯತ್ ಹೇಳಕ್ ಬಂದ ಮಹಾನುಭಾವರು ಒಂದು ಪುಟ್ಟ ಕೈ ಈ ಒಂದು ಚಾಚ್ ಮಾಡ್ತಾರೆ. ಚಿಕ್ಕ ಬಾಲ ಒಂದು ಪುಟ್ಟ ಕೈ ಚಾಚ್ ಮಾಡ್ತಾರೆ. ಇದೇನಪ್ಪ ಇಷ್ಟು ಸಣ್ಣ ಹುಡುಗ ಅಲ್ಲ ಕಣ, ಇಷ್ಟು ಚಿಕ್ಕ ಹುಡುಗ ನೀನು, ಈಗ ಅಂತ ಭವಿಷ್ಯತ್ ಕೇಳ್ತೀನಿ ನೀನು? ಇಲ್ಲ, ಈಗ ಕೇಳ್ತೀನಿ. ನಾನು ಯಾವಾಗ ಕೇಳಿ ಈಗೇ ಕೇಳ್ಬೇಕು. ನಾನು ಭವಿಷ್ಯತ್ ಏನಿದೆ ನಾನು ಈಗಲೇ ತಿಳ್ಕೋಬೇಕು. ಸರಿ, ಭವಿಷ್ಯತ್ತನ್ನು ಹೇಳೋ ಬಂದು ಅವನ ಕೈಗೆ ನೋಡ್ ಹಾಕ್ತಾರೆ. ರೇಖೆಗಳು ಕರೆಕ್ಟಾಗಿ ಕಾಣಿಸ್ತಾ ಇದೆ, ನೋಡ್ತಾರೆ, ನೋಡಿ ಹೇಳ್ತಾರೆ, ಅಲ್ಲಿ ಇದೆಂತ ಕೈ, ಯಾವತ್ತೂ ನೋಡಿಲ್ಲ ನನ್ನ ಜೀವನದಲ್ಲಿ. ಅದ್ಭುತವಾದ ರೇಖೆ ಇದೆ ಇದು. ಈ ತರದ್ದು ನನ್ನ ಜೀವನದಲ್ಲೇ ನೋಡಿಲ್ಲ. ಅಂತ ಕೈ ಇದು, ಎಂತ ರೇಖೆಗಳಿದೆ, ಎಂತ ಭವಿಷ್ಯತ್ತಿದೆ ನಿಮಗೆ. ಅದು ಒಂದೇ ಒಂದು ಗೆರೆ ಇದು ಬಿಟ್ಟಿದ್ರೆ ಚಕ್ರವರ್ತಿ ಆಗ್ಬಿಡ್ತಿದ್ದೆ ಕಣ ನೀವು, ದೇಶ ಆಗ್ಬಿಡ್ತಿದ್ದೆ ನೀವು ಅಂತ ಹೇಳ್ತಾರೆ. ಯಾವ ಗೆರೆ ಅದು ಕೇಳ್ತಾರೆ. ಇಲ್ಲೊಂದು ಗೆರೆ ಇರಬೇಕಿತ್ತು, ಉದ್ದೆಲ್ಲ ಸರಿ ಇದೆ. ಇದು ಒಂದು ಗೆರೆ ಹೀಗಿದ್ದಿದ್ರೆ ನೀನು ಚಕ್ರವರ್ತಿ ಆಗ್ಬಿಡ್ತಿದ್ದೆ, ಇಡೀ ಸಾಮ್ರಾಜ್ಯ ಆಗ್ತಿದ್ದೆ ನೀನು ಅಂತ ಹೇಳಿ. ಬಿಟ್ಟು ಬಾಲ ಜೇನು ಶಾಪ ತೆಗಿತಾರೆ. ಏನ್ ಬೇಕು? ಗೆರೆ ಇರಬೇಕು ಹೇಳಿ. ಇಲ್ಲ ಗೆರೆ ಚಕ್ ಅಂತ ಹೇಳಿ ಬೈಕೋಬಿಡ್ರೆ. ಇಲ್ಲಿ ಗೆರೆ ಬೇಕಾ ನಿಮಗೆ? ಕೈಯೆಲ್ಲ ರಕ್ತ ಬಸಿತಾ ಇದೆ. ನೋಡ್ತಾರೆ ಭವಿಷ್ಯ ಹೇಳುವಂತವ್ರು ಮಹಾನುಭಾವರು. ಮಿಂಚು ಕಡಿಮೆ ಆಗಿಲ್ಲ ಕಣ್ಣಲ್ಲಿ ಮಿಂಚು ಹಾಗೆ ಇದೆ. ಎಲ್ಲಿ ಗೆರೆ ಬೇಕು ಅಲ್ಲಿ ಗೆರೆ ಹಾಕೊಂಡಿದ್ದಾರೆ. ನೀವು ಕೇಳಿರ್ಬೋದು, ದ ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ಹೇಳಿ ಅರ್ಧ ಭೂಮಿಯನ್ನು ಆಳಿರುವಂತ ಮಹಾನುಭಾವರು. ಅದೇ ಬಾಲಕ ಕಥೆ. ಆತ್ಮಸ್ಥೈರ್ಯ ಮನಸ್ಸಲ್ಲಿ ಇದ್ರೆ, ಕಾನ್ಫಿಡೆನ್ಸ್ ಮನಸ್ಸಿನಲ್ಲಿದೆ, ಯಾವ ಗೆರೆಗಳನ್ನು ಬದಲಾಯಿಸಬಹುದು, ನಾವು ಯಾವ ಭವಿಷ್ಯವನ್ನು ಬದಲಾಯಿಸಬಹುದು ಅಂತ ಕಿಚ್ಚು ನನ್ನ ಕೆ ಸೆಕ್ಷನ್ ಮಕ್ಕಳಲ್ಲಿ. ನಿಮ್ಮ ಕೈಯಲ್ಲಿದೆ ನಿಮ್ಮ ಭವಿಷ್ಯತ್ತನ್ನು ಹುಡುಕೋಬೇಡಿ. ನಿಮ್ಮ ಒಳಗಡೆ ಕಿಚ್ಚಿದೆ ಅಂತ ಹೇಳ್ತಲ್ಲ, ಅದನ್ನ ಎಕ್ಸ್ಪೋಸ್ ಮಾಡಿ. ನಿಮ್ಮ ಪೊಟೆನ್ಶಿಯಾಲಿಟಿ ಜಾಸ್ತಿ ಯುಟಿಲೈಸ್ ಮಾಡ್ಕೊಳ್ಳಿ. ಡೆಫಿನೆಟ್ ನೀವು ಜಗತ್ತಲ್ಲಿ ಅಲೆಕ್ಸಾಂಡರ್ ಕಡಿಮೆ ಆಗೋದಿಲ್ಲ. ಅಂತ ಒಂದು ಭವಿಷ್ಯದಲ್ಲಿ ಎಲ್ಲಿ ಜೀವನ ತಗೊಂಡು ನಿಮಗೆ ಗುಡ್ ಬೈ ಹೇಳ್ತಾ ಇಲ್ಲ, ಶುಭ ವಿದಾಯ ಮಾತು. ಇದು wherever life takes you. My love and warm wishes is always with you. Thank you.